ಕೆ ಶಿವಕುಮಾರ್ ಸಂಪುಟ ಸೇರೋಕೆ ಲಕ್ಷ್ಮಣ್ ಸವದಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಕಸರತ್ತನ್ನ ಆರಂಭಿಸಿದ್ದಾರೆ. ಇದು ಬಹಳ ಸ್ಪೆಷಲ್ ಸ್ಟೋರಿ. ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯ ರಾಜಕಾರಣದ ಯಾವುದೇ ಅಪ್ಡೇಟ್ಗಳು, ಯಾವುದೇ ಬೆಳವಣಿಗೆಗಳು ಆರಂಭ ಆಗೋದು ಬೆಳಗಾವಿಯಲ್ಲಿ. ಹೀಗಾಗಿ ಇಬ್ರು ಕೂಡ ಬೆಳಗಾವಿಯ ಶಾಸಕರು. ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಉಭಯ ನಾಯಕರು ವಿಸ್ತರಣೆ ವೇಳೆ ಕೆ ಶಿವಕುಮಾರ್ ಮಣೆ ಹಾಕೋದು ಆಪ್ತನಿಗೋ ಆಪ್ತೆಗೋ? ಬೆಳಗಾವಿ ಹಿಡಿತಕ್ಕಾಗಿ ಆಪ್ತರಿಬ್ಬರಿಗೂ ಮಣೆ ಹಾಕ್ತಾರಾ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಎದ್ದಿದೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಈಗ ರಾಜಕಾರಣದ ಚಟುವಟಿಕೆಗಳು, ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ, ಚರ್ಚೆ ಆಗ್ತಾ ಇದೆ. ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ 76,000 ಮತಗಳ ಅಂತರದಿಂದ 2023 ಚುನಾವಣೆಯಲ್ಲಿ ಗೆದ್ದಿರುವಂಥ ಲಕ್ಷ್ಮಣ್ ಸವದಿ ಒಂದು ಕಡೆ, ಇನ್ನೊಬ್ರು ಕೆ ಶಿವಕುಮಾರ್ ಆಪ್ತೆ. ಅವರ ಮುಖ್ಯಮಂತ್ರಿ ಇವತ್ತು ಆಗಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡಿದ್ದಾರೆ. ಸೊ ಆಪ್ತೆಗೆ ಮಣೆನೋ ಅಥವಾ ನಾನು ನಿನಗೆ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನಮಾನ ಕೊಡಿಸ್ತೀನಿ ಅಂತ ಲಕ್ಷ್ಮಣ್ ಸವದಿಗೆ ಕರ್ಕೊಂಡ್ಬಂದಿರಲ್ಲ ಅವ್ರಿಗೂ, ಅಥವಾ ಇಬ್ಬರಿಗೂ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಈಗ ಬೆಳಗಾವಿ ಜಿಲ್ಲೆಯ ಕೋಟಾದ ಅಡಿಯಲ್ಲಿ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಕ್ಯಾಬಿನೆಟ್ ಸೇರ್ಪಡೆಯಾಗಿದ್ದಾಗಿದೆ. ಲೋಕೋಪಯೋಗಿ ಕಂಟಿನ್ಯೂ ಆಗಿದೆ. ಈಗ ಅಥಣಿ ಸರದಿ, ಈ ಕಡೆ ಬೆಳಗಾವಿ ಗ್ರಾಮೀಣದ ಸರದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸವದಿ ಮಧ್ಯೆ ಪೈಪೋಟಿ. ಯಾರಿಗೆ ಸಚಿವ ಸ್ಥಾನ? ನೋಡಿ ಮಧುಸೂದನ್, ಹಿಂದಿನ ಸಿದ್ದು ಸಂಪುಟದಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಗೆ ಎರಡು ಸಚಿವ ಸ್ಥಾನಗಳನ್ನು ನೀಡಲಾಗಿತ್ತು. ಒಂದು ಏನಂತಂದರೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ, ಮತ್ತೊಂದು ಕಡೆ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇಬ್ಬರಿಗೂ ಅಂದರೆ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತರಿಗೆ ಒಂದು ಸಚಿವ ಸ್ಥಾನ, ಮತ್ತೊಂದು ಏನಂತಂದರೆ ಹಿಂದುಳಿದ ವರ್ಗಕ್ಕೆ ಒಂದು ಸಚಿವ ಸ್ಥಾನವನ್ನು ನೀಡೋ ಮೂಲಕ ಬ್ಯಾಲೆನ್ಸನ್ನು ಮಾಡಿದರು. ಆದರೆ ಇದೀಗ ಏನಂತಂದರೆ ಹೊಸದಾಗಿ ಏನು ಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಮತ್ತೊಮ್ಮೆ ಏನಂತಂದರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನ ಏನು ಖಾಲಿ ಉಳಿದಿದೆ, ಅದರಲ್ಲಿ ಈಗ ಭಾಳಷ್ಟು ಪೈಪೋಟಿ ಇದೆ. ಯಾಕಂತಂದರೆ ಬೆಳಗಾವಿ ಜಿಲ್ಲೆ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂಥ ಜಿಲ್ಲೆ. ಹಾಗಾಗಿ ಇಬ್ಬರು ಲಿಂಗಾಯತ ನಾಯಕರ ನಡುವೆ ಏನಂತಂದರೆ ಪೈಪೋಟಿ ಏರ್ಪಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಲಕ್ಷ್ಮಣ್ ಸವದಿ ನಡುವೆ ನೇರ ಪೈಟ್ ಏರ್ಪಟ್ಟಿದೆ. ಈ ಇಬ್ಬರಲ್ಲಿ ಸಚಿವರಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಅಂದರೆ ಎರಡನೇ ಹಂತದ ಸಚಿವ ಸಂಪುಟ ಏನು ವಿಸ್ತರಣೆ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಒಂದು ಚರ್ಚೆ ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾಳಷ್ಟು ಚರ್ಚೆ ನಡೀತಾ ಇದೆ. ಅದರಲ್ಲೂ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕೆ ಶಿವಕುಮಾರ್ ಅವರ ಅತ್ಯಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥದ್ದು, ಅದರ ಜೊತೆಗೆ ಏನಂತಂದರೆ ತಮ್ಮದೇ ಆದಂಥ ಹಿಡಿತವನ್ನು ಸಾಧಿಸಿರುವಂಥದ್ದು, ಅದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಸಹ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಹೊಂದಿರುವಂಥದ್ದು. ಹಾಗಾಗಿ ಅವರು ತೆರೆಮರೆಯಲ್ಲಿ ತಾವು ಸಚಿವ ಸ್ಥಾನವನ್ನು ಮತ್ತೊಮ್ಮೆ ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮುಂದುವರಿಸಿದರೆ, ಇದರ ನಡುವೆ ಏನಂತಂದರೆ ಏನು ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇತ್ತೀಚೆಗೆ ಏನಂತಂದರೆ ಕಾಂಗ್ರೆಸ್ ಸೇರ್ಪಡೆಯಾಗಿರುವಂಥ ಲಕ್ಷ್ಮಣ್ ಸವದಿ ಅವರು ಸಹ ಏನು ಲಿಂಗಾಯತ ಕೋಟಾದಲ್ಲಿ ಈಗ ಸಚಿವ ಸ್ಥಾನಕ್ಕೆ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಏನು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಅವರು ಅವರನ್ನು ಸಚಿವರನ್ನಾಗಿ ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ನೀಡಿ ಅವರನ್ನು ಏನಂತಂದರೆ ಕಾಂಗ್ರೆಸ್ಸಿಗೆ ಕರೆತಂದಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಅವ್ರಿಗೂ ಸಹ ಏನಂತಂದರೆ ಈಗ ಸಚಿವ ಸ್ಥಾನವನ್ನು ನೀಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇಬ್ಬರೂ ಸಹ ಏನಂತಂದರೆ ಏನು ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಇಬ್ಬರಲ್ಲಿ ಕೆ ಶಿವಕುಮಾರ್ ಅವರು ಯಾರಿಗೆ ಸಚಿವ ಸ್ಥಾನವನ್ನು ನೀಡ್ತಾರೆ, ಇಬ್ಬರು ಆಪ್ತರಲ್ಲಿ ಯಾರಿಗೆ ಮನೆ ಹಾಕ್ತಾರೆ ಅನ್ನೋ ಒಂದು ಚರ್ಚೆ ಈಗ ಭಾಳಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎರಡನೇ ಅವಧಿಗೆ ಏನು ಎರಡನೇ ಒಂದು ಸಚಿವ ಸಂಪುಟ ರಚನೆ ಆಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಇಬ್ಬರಲ್ಲಿ ಯಾರಿಗೆ ಕೆ ಶಿವಕುಮಾರ್ ಅವರು ಮನೆ ಹಾಕ್ತಾರೆ ಅನ್ನೋ ಒಂದು ಚರ್ಚೆ ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.